ಆಪರೇಷನ್ ಇಲ್ಲ ಅನ್ನುತ್ತಲೇ ಇದೆ ಅನ್ನುವಂತಹ ಅರ್ಥದಲ್ಲಿ ಸಿಟಿ ರವಿ ಮಾತನಾಡಿದ್ದಾರೆ. ಆಪರೇಷನ್ ಇಲ್ಲ ಎನ್ನುತ್ತಲೇ ಇದೆ ಅನ್ನೋ ಅರ್ಥದಲ್ಲಿ ಸಿಟಿ ರವಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಶಾಸಕರ ಆಕ್ರೋಶದಿಂದ ನಾವು ಅಲರ್ಟ್ ಆದ್ವಿ ಅಷ್ಟೇ. ಕಾಂಗ್ರೆಸ್ ಶಾಸಕರು ಹೈಡ್ರಾಮಾ ಮಾಡ್ತಿರಬಹುದು, ಆದ್ರೆ ತೊಟ್ಟು ಕಳಚಿ ಬೀಳ್ತಿದ್ರೆ ಬಿಜೆಪಿಯವರು ಬುಟ್ಟಿ ಹಿಡಿಯೋದೆ ತಪ್ಪ? ಬುಟ್ಟಿ ಹಿಡಿಯದೆ ಕುತ್ಕೊಳ್ಳಿಕ್ ಸಾಧ್ಯವಾ? ಅವಕಾಶ ಬಂದಾಗ ಬಿಜೆಪಿ ಕಣ್ಮುಚ್ಚಿ ಕೂಳ್ತು ಅಂತ ಹೇಳಲ್ವಾ ಅಂತ ಸಿಟಿ ರವಿ ಹೇಳಿದ್ದಾರೆ. ರಾಜ್ಯ ಬಿಜೆಪಿ ಮತ್ತೆ ಆಪರೇಷನ್ ಕಮಲಕ್ಕೆ ಕೈ ಹಾಕಿದೆ. ಇದು ದೋಸ್ತಿ ಪಕ್ಷಗಳಾಗಿರುವಂಥ ಕಾಂಗ್ರೆಸ್ ಮತ್ತು JDS ನಿದ್ದೆಯನ್ನು ಕೆಡಿಸಿದೆ. ಆಕ್ಚುಯಲ್ ಆಗಿ ಬಿಜೆಪಿ ಏನು ಪ್ಲಾನ್ ಮಾಡ್ಕೊಂಡಿದೆ ಇದರ ಬಗ್ಗೆಯನ್ನು ಸಿಟಿ ರವಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಸರ್, ಆಕ್ಚುಯಲ್ ಆಗಿ ಬಿಜೆಪಿ ಪ್ಲಾನ್ ಏನು ಅಂತ ಇದುವರೆಗೆ ಯಾರಿಗೂ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಪಿಕ್ಚರ್ ಕೊಡಿ ಸರ್ ಅಂತ. ನಮಗೇನು ಆ ರೀತಿ ಪ್ಲಾನ್ ಅಂತ ಏನೂ ಇಲ್ಲ. ಕಾಂಗ್ರೆಸ್ಸು ಮತ್ತು ಜನತಾದಳದೊಳಗಡೆ ಇತ್ತೀಚಿನ ಸಂಪುಟ ವಿಸ್ತರಣೆ ಮತ್ತು ನಿಗಮ ಮಂಡಳಿಗಳ ನೇಮಕಾತಿಯ ನಂತರ ಒಂದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಆಕ್ರೋಶ ಬಂದಿದೆ. ಆಕ್ರೋಶ ಬಂಡಾಯದ ರೂಪದಲ್ಲಿ ಪ್ರತಿಫಲನ ಆಗುವ ಲಕ್ಷಣಗಳು ಕಂಡು ಬರ್ತಿರೋ ಕಾರಣಕ್ಕೋಸ್ಕರ ನಾವು ಸ್ವಲ್ಪ ಹೈ ಅಲರ್ಟ್ ಆಗಿದ್ದೇವೆ. ಬಿಟ್ಟರೆ ನಾವಿನ್ನೇನು ಪ್ಲಾನ್ ಅಂತ ಏನೂ ಇಲ್ಲ. 104 ಬಂದವರು ಹೈ ಅಲರ್ಟ್ ಆಗದೇ ಇದ್ದರೆ ನಾಳೆ ಜನನೂ ದೂರ್ತಾರೆ, ಮಾಧ್ಯಮನೂ ದೂರ್ತಾರೆ. ಏನರಪ್ಪ ಇವರಿಗೆ ಬಂದ ಅವಕಾಶವನ್ನು, ಅಂದರೆ ಒಂದು ಗಾದೆ ಮಾತಿದೆಯಲ್ಲ, ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅಂತ. ಅವಕಾಶ ಬಂದಾಗ ಭಾರತೀಯ ಜನತಾ ಪಾರ್ಟಿಯವರು ಕೈ ಚೆಲ್ಲಿ ಕೂತ್ಕೊಂಡ್ರು ಅನ್ನುವಂಥ ಆರೋಪ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಹೈ ಅಲರ್ಟ್ ಆಗಿದ್ದೇವೆ. ಬಂಡಾಯ ಎದ್ದು ಶಾಸಕರು ಈ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಗೆ ಹೋಗಬೇಕು ಅನ್ನೋ ತೀರ್ಮಾನ ತಗೊಂಡ್ರೆ ಅವರು ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ BJP ಕೈ ಹಾಕುವಂಥ ಸಾಧ್ಯತೆಗಳಿರ್ತವೆ. ಹಾಗಿದ್ದಾಗ ನಾವು ಎಚ್ಚರಿಕೆಯಿಂದ ಇರೋದು ಸೂಕ್ತ ಅನ್ನೋ ಕಾರಣಕ್ಕೋಸ್ಕರ ಆ ತೀರ್ಮಾನ ತೊಗೊಂಡಿದ್ದೀವಿ. ಕೆಲವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟರು, BJP ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಹೇಳಿಕೆ ಕೊಟ್ಟರು. ನನಗೆ ಗೊತ್ತಿರೋ ಪಟ್ಟಿಗೆ BJPಯವರು ಆ ರೀತಿ ಸುಲಭದ ತುತ್ತಾಗುವಂಥವ್ರು ಅಲ್ಲ. ಆದರೂ ಕೂಡ ನಮ್ಮ ಎಚ್ಚರಿಕೆ ನಾವು ವಹಿಸಬೇಕು ಅನ್ನೋ ತೀರ್ಮಾನ ನಾವು ತೊಗೊಂಡಿದ್ದೇವೆ. ಒಂದಲ್ಲ ಒಂದು ರೀತಿಯಲ್ಲಿ ಸಂಪರ್ಕದಲ್ಲಿದ್ದೀವಿ. ರಾಜಕೀಯ ಕಾರಣಕ್ಕೆ ಅಂತಲೇ ಅಲ್ಲ, ಕೆಲವ್ರ ಜೊತೆಯಲ್ಲಿ ವೈಯಕ್ತಿಕ ಸ್ನೇಹ ಇದೆ, ಕೆಲವ್ರ ಜೊತೆಯಲ್ಲಿ ಕ್ಷೇತ್ರದ ವ್ಯವಹಾರಕ್ಕೆ ಸಂಬಂಧಪಟ್ಟದಕ್ಕೋಸ್ಕರ ಸಂಪರ್ಕದಲ್ಲಿರ್ತೀವಿ. ಹಾಗಂತಿದ್ದಂಗೆ ನಾವು ಅವ್ರನ್ನ ಸೆಳೆಯೋ ಪ್ರಯತ್ನ ಮಾಡ್ತಾಯಿದ್ದೀವಿ ಅಂತಿಲ್ಲ. ಆ ರೀತಿ ಸಂಪರ್ಕನೇ ಇಲ್ಲ, ಪರಿಚಯನೇ ಇಲ್ಲ ಅಂತ ಹೇಳಕ್ಕೆ ಬರುತ್ತಾ? ಶಾಸಕರುಗಳು ಪರಿಚಯನೂ ಇದ್ದಾರೆ, ಸಂಪರ್ಕದಲ್ಲೂ ಇದ್ದಾರೆ, ಕೆಲವರು ಭಾಳ ಸ್ನೇಹನೂ ಇದೆ, ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹೇಳುವಂಥ ಸಂಬಂಧನೂ ಇಟ್ಕೊಂಡಿದ್ದೀವಿ. ಹಾಗಂತ ಅವ್ರನ್ನ ಯಾರನ್ನೂ ಸೆಳೆಯೋ ಕೆಲಸ ನಾವು ಮಾಡ್ತಿಲ್ಲ. ಅವ್ರ ಬಂಡಾಯ ಎದ್ದು ಅವ್ರು ತೀರ್ಮಾನ ಮಾಡಿದ್ರೆ ಮುಂದಿನ ಏನು ಮಾಡಬೇಕು ಅನ್ನೋದು ಪಾರ್ಟಿ ಆಮೇಲೆ ತೀರ್ಮಾನ ಮಾಡುತ್ತೆ. ಈಗ ಕೆಲವು ಸರಿ ನಾನು ಯೋಚನೆ ಮಾಡೋದು, ಕೆಲವೊಮ್ಮೆ ಹೈಡ್ರಾಮಾನು ಮಾಡ್ಬೋದು. ಕೆಲವ್ರಿಗೆ ತಮ್ಮ ಪ್ರಭಾವ ಕಡಿಮೆ ಆದಾಗ ಅಥವಾ ತಮ್ಮದು ಏನೂ ನಡೀತಾ ಇಲ್ಲ ಅಂತ ಅನ್ನಿಸ್ದಾಗ ಕೆಲವು ಸರಿ ಮಗು ಚಿವುಟಿ ತೊಟ್ಲು ತಗೋದು ಅಂತ ಒಂದು ಗಾದೆ ಮಾತಿದೆ. ಕಾಂಗ್ರೆಸ್ ನಾಯಕರುಗಳು ಕೆಲವು ಸರಿ ಹಂಗೆ ಮಾಡ್ತಾರೆ. ಅಲ್ಲಿ ಓಪನ್ ಆಗಿ 5-6 ಗುಂಪುಗಳು ಇದ್ದಾವೆ, 5-6 ಗುಂಪಿನ ಶಾಸಕರುಗಳಿದ್ದಾರೆ. ಅವರುಗಳು ಎಲ್ಲರೂ ಅಳಿಸೋರು ಅವರೇ. ಆಮೇಲೆ ತೊಟ್ಲು ತೂಗಿ ಸರಿ ಮಾಡಿದ್ವಿ ಅಂತೇಳಿ ಹೇಳಿ ಫೋರ್ಸ್ ಕೊಡೋರು ಮತ್ತು ಹೈಕಮಾಂಡ್ನಲ್ಲಿ ಶಾಬಾಸ್ಗಿರಿ ಗಿಟ್ಟಿಸ್ಕೊಳ್ಬೇಕು ಅಂತ ಮಾಡುವಂಥ ಕೆಲಸನೂ ಮಾಡ್ತಿರ್ತಾರೆ. ಹಾಗಾಗಿದ್ರೂ ಆಗಿರ್ಬೋದು. ಆದರೆ ನಾವು ಅಂಥ ಸಂದರ್ಭ ಬಂದರೆ, ಒಂದು ವೇಳೆ ತೊಟ್ಟು ಕಳಚಿ ಬೀಳೋದಾದರೆ ನಾವು ಬುಟ್ಟಿ ಹಿಡಿಯೋದು ಏನು ತಪ್ಪು? ಒಂದು ವೇಳೆ ಬೀಳಲಿಲ್ಲ ಅಂತ ಇಟ್ಕೊಳ್ಳಿ, ನಮಗೇನು ಕಳ್ಕೊಳ್ಳೋದೇನಿದೆ? ಯಾವ ಪರಿಸ್ಥಿತಿಯ ಮೇಲೆ ಅವರು ಕ್ರಮ ತಗೊಳ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ಈ ಎಲ್ಲ ಪ್ರಯತ್ನಗಳಿಗೆ, ಅಂದರೆ ಈ ಆಪರೇಷನ್ ಕಮಲಕ್ಕೆ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಬೆಂಬಲ ಕೊಡ್ತಾ ಇದೆ ಅಂತ? ಅಲ್ರಿ, ನೀವೇನು ರಾಜ್ಯದ ಜನರ ಬೆಂಬಲ ಭಾರತೀಯ ಜನತಾ ಪಾರ್ಟಿ ಜೊತೆಗಿದೆ ಅನ್ನೋದನ್ನು 104 ಸ್ಥಾನವೇ ಸಾಬೀತುಪಡಿಸಿದೆ. ನಮಗೆ ಭಾರತೀಯ ಜನತಾ ಪಾರ್ಟಿಗೆ ರಾಜ್ಯದ ಜನರ ಬೆಂಬಲ ಇಲ್ಲದೇ ಇದ್ದರೆ ನಮಗೆ 37 ಬರಬೇಕಿತ್ತು, ಹಂಗಾಗಿಲ್ಲ. ಆದರೆ ರಾಜ್ಯದ ಜನ ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚಿನ ಸ್ಥಾನ ಕೊಟ್ಟಿದ್ದಾರೆ. ಅಲ್ಲಿಗೆ ಹೆಚ್ಚು ಜನರ ಬೆಂಬಲ ಇರೋದು ಭಾರತೀಯ ಜನತಾ ಪಾರ್ಟಿಗೆ. ಹಾಗಿರಬೇಕಾದ್ರೆ ಜನರ ಬೆಂಬಲ ನಮ್ಮ ಜೊತೆಗಿದೆ.
ಈಗ ಸಂದರ್ಭ ಏನಾಗುತ್ತೆ ಅನ್ನೋದನ್ನು ಈಗ ಆದರೂ ಸಂಖ್ಯಾಬಲ ಎರಡು ಪಕ್ಷಗಳು ಒಟ್ಟಿಗೆ ಸೇರಿ ಸರ್ಕಾರ ರಚನೆ ಮಾಡಿದ್ದು ಇವೆಲ್ಲವೂ ಸಂಖ್ಯಾಬಲವನ್ನು ಆಧರಿಸಿರೋದು. ನಾಳೆ ಈ ಸರ್ಕಾರದ ಹಣೆಬರವನ್ನು ನಿರ್ಧರಿಸೋದು ಕೂಡ ಅದೇ ಸಂಖ್ಯಾಬಲ. ಆ ಸಂಖ್ಯಾಬಲವೇ ನಾಳೆ ಸರ್ಕಾರವನ್ನು ಉಳಿಸ್ಬೋದು, ಸರ್ಕಾರವನ್ನು ಬೀಳಿಸ್ಬೋದು.